ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬರೋಬ್ಬರಿ 25 ಲಕ್ಷ ದಂಡ ವಿಧಿಸಿದೆ ಕೋರ್ಟ್. ಜೈಲು ಪಾಲಾಗೋದ್ರಿಂದ ಪಾರಾಗಿದ್ದ ನಟನಿಗೆ 25 ಲಕ್ಷ ದಂಡ ವಿಧಿಸಿದೆ ಕೋರ್ಟ್. ಕನ್ನಡದ ಖ್ಯಾತ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಾದ ಪರಂವಾ ಸ್ಟುಡಿಯೋಗೆ ದೆಹಲಿ ಹೈಕೋರ್ಟ್ ದೊಡ್ಡ ಮೊತ್ತದ ದಂಡವನ್ನು ವಿಧಿಸಿದೆ. ಈ ಮೂಲಕ ನಟ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಬರೋಬ್ಬರಿ 25 ಲಕ್ಷ ದಂಡ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಜೈಲು ಪಾಲಾಗೋದ್ರಿಂದ ಪಾರಾದ ನಟನಿಗೆ 25 ಲಕ್ಷ ದಂಡ. ಮ್ಯೂಸಿಕ್ ಕದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಆರ್ಟಿ ಮ್ಯೂಸಿಕ್ ಕಂಪನಿ ಕೋರ್ಟ್ ಮೆಟ್ಟಿಲೇರಿತು. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಅಕ್ರಮವಾಗಿ ಮ್ಯೂಸಿಕ್ ಅನ್ನ ಬಳಕೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಮ್ಮೆ ನಿನ್ನನ್ನು ಹಾಡನ್ನ 31 ಸೆಕೆಂಡ್ ಬಳಸ್ಕೊಂಡಿದ್ರು ರಕ್ಷಿತ್ ಶೆಟ್ಟಿ ಅವರು. ನ್ಯಾಯ ಎಲ್ಲಿದೆ ಚಿತ್ರದ ಹಾಡನ್ನ 7 ಸೆಕೆಂಡ್ ಬಳಸ್ಕೊಂಡಿದ್ರು. ಅನುಮತಿ ಇಲ್ಲದೆ ಯಾವುದೇ ಪರ್ಮಿಷನ್ ಪಡೆಯದೆ ಅದನ್ನ ಬಳಸ್ಕೊಂಡಿದ್ದಾರೆ ಸಿನಿಮಾಗಾಗಿ ಅಂತ ಎಂಆರ್ಟಿ ಮ್ಯೂಸಿಕ್ ಕಂಪನಿ ಕೋರ್ಟ್ ಮೆಟ್ಟಿಲೇರಿತು. ರಕ್ಷಿತ್ ಹಾಗೂ ಪರಂವಾ ಸ್ಟುಡಿಯೋಗೆ ಈಗ ದಂಡ ಹಾಕಿ ಮಹತ್ವದ ಆದೇಶವನ್ನ ಕೋರ್ಟ್ ವಿಧಿಸಿದೆ. ಅಂದರೆ ಈ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಪರ್ಮಿಷನ್ ಇಲ್ಲದೆ 2 ಹಾಡುಗಳನ್ನು ಬಳಸಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 25 ಲಕ್ಷ ರೂಪಾಯಿ ಪಾವತಿಸುವಂತೆ ಕೋರ್ಟ್ ಆದೇಶಿಸಿದೆ. ಖ್ಯಾತ ಮ್ಯೂಸಿಕ್ ಕಂಪನಿ ಎಂಆರ್ಟಿ ಮ್ಯೂಸಿಕ್ ಈ ಒಂದು ದೂರನ್ನು ದಾಖಲಿಸಿತ್ತು. 2020ರ ಹಕ್ಕುಸ್ವಾಮ್ಯ ಒಪ್ಪಂದದ ಪ್ರಕಾರ ನ್ಯಾಯ ಎಲ್ಲಿದೆ ಮತ್ತು ಒಮ್ಮೆ ನಿನ್ನನ್ನು ಸಾಂಗ್ ಏನಿದೆ ಆ 2 ಸಾಂಗ್ಗಳನ್ನು ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲದೆ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕದ ತಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 25 ಲಕ್ಷ ದಂಡವನ್ನು ಕೋರ್ಟ್ ವಿಧಿಸಿದೆ. ವಿಚಾರಣೆಯ ವೇಳೆ ರಕ್ಷಿತ್ ಶೆಟ್ಟಿ ಮತ್ತು ಅವರ ಟೀಮ್ ತಮ್ಮ ಸಮರ್ಥನೆಯಾಗಿ ಒಂದಷ್ಟು ವಾದಗಳನ್ನು ಅವರು ಮುಂದಿಟ್ಟು ಮಂಡಿಸಿದ್ರು. ಆಮೇಲೆ ಈ ನ್ಯಾಯ ಎಲ್ಲಿದೆ ಹಾಡನ್ನು ಕೇವಲ 7 ಸೆಕೆಂಡ್ ಮಾತ್ರ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಮ್ಮೆ ನಿನ್ನನ್ನು ಸಾಂಗ್ ಇದೆಯಲ್ಲ ಅದನ್ನು 31 ಸೆಕೆಂಡ್ ಮಾತ್ರ ನಾವು ಬಳಸ್ಕೊಂಡಿದ್ದೀವಿ. ಇದು ಅತಿ ಕಡಿಮೆ ಅವಧಿ ಆಗಿರೋದ್ರಿಂದ ಅಂದರೆ ತುಂಬ ಲೆಂತಿಯಾಗಿ ನಾವು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ಹಕ್ಕುಸ್ವಾಮ್ಯ ಉಲ್ಲಂಘನೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ವಾದ ಮಾಡಿದರು. ಬಟ್ ಈಗ ಈ ವಾದವನ್ನು ತಿರಸ್ಕರಿಸಿದಂತಹ ನ್ಯಾಯಾಲಯ ಹಾಡುಗಳ ಬಳಕೆ ಏನಿದೆ ಅದು ಕೇವಲ ಕಾಕತಾಳೀಯ ಅಷ್ಟೇ ಅಲ್ಲ, ಅದು ಸ್ವಲ್ಪ ಪ್ರಮಾಣದಲ್ಲಾಗಿರ್ಬೋದು ಅಥವಾ ಜಾಸ್ತಿ ಈ 30 ಸೆಕೆಂಡು 7 ಸೆಕೆಂಡು ಅಂತ ಏನು ಇವ್ರು ರೀಸನ್ಗಳು ಕೊಟ್ಟಿದ್ರು ಅದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಈಗ 25 ಲಕ್ಷ ದಂಡವನ್ನು ಕೋರ್ಟ್ ವಿಧಿಸೋದರ ಮೂಲಕ ರಕ್ಷಿತ್ ಶೆಟ್ಟಿಗೆ ಶಾಕನ್ನು ಕೊಟ್ಟಿದೆ. ಬರೋಬ್ಬರಿ 25 ಲಕ್ಷ ದಂಡವನ್ನು ಕೋರ್ಟ್ ವಿಧಿಸಿರೋದು. ಟಿವಿಯಲ್ಲಿ ಬರುತ್ತೆ ಅಷ್ಟೇ. ಇನ್ನೊಂದು ಹಾಡು ಶಾಲೆಯಲ್ಲಿ ಒಬ್ಳು ವಿದ್ಯಾರ್ಥಿ ಅವಳು ಏನೋ ಕ್ಲಾಸ್ ರೂಮ್ ಮುಂದೆ ಹಿನ್ನೆಲೆಯಲ್ಲಿ ಹಾಡುವಂತ ಒಂದು ಸಂದರ್ಭ. ಇದು 2 ಕಾಪಿರೈಟ್ ವೈಲೇಷನ್ ಅಲ್ಲ ಅಂತ ನಮ್ಮ ವಾದ. ಈ ಮ್ಯೂಸಿಕ್ ಕಂಪನಿಗಳು ಒಂದು 3-4 ಮ್ಯೂಸಿಕ್ ಕಂಪನಿಗಳು ಈ ತರ ಅಂದ್ರೆ ಇವ್ರದ್ ಕೆಲ್ಸನೇ ಏನಂತಂದ್ರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬಹುದು ಅಂತ. ಸೊ ಇಲ್ಲಿ ನಿರ್ಮಾಪಕರಿಗಾಗ್ಲಿ ಅಥವಾ ನಿರ್ದೇಶಕರಾಗಲಿ ಈ ತರ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಏನ್ ಕಾಪಿರೈಟ್ ಇಲ್ಲಿ, ವಾಟ್ ಈಸ್ ಕಾಪಿರೈಟ್ ಇಶ್ಯೂ, ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ, ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟ್ ಆಗಿ ನಾಲೆಜ್ ಇಲ್ಲ. ನಮ್ಗೆ ನಾಲೆಜ್ ಇಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಟಿವಿಯಲ್ಲಿ ಬರುತ್ತೆ ಅಷ್ಟೇ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಿ, ನ್ಯಾಯಾಲಯ ರಕ್ಷಿತ್ ಶೆಟ್ಟಿ ಅವರಿಗೆ ಜೈಲು ಶಿಕ್ಷೆ ವಿಧಿಸೋದ್ರಿಂದ ವಿನಾಯಿತಿ ಕೊಟ್ಟಿದೆ, ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಕಟ್ಟುನಿಟ್ಟಿನ ಆದೇಶ ನೀಡಿದೆ ಅಂತೇಳಿ ಏನ್ ಡೀಟೇಲ್ಸ್ ಇದೆ? ಎಕ್ಸಾಕ್ಟ್ಲಿ ಪ್ರಭು, ಏನಂತಂದ್ರೆ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಅಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಈ ಕೃತಿ ಚೌರ್ಯ ಅಂದ್ರೆ ಸಿನಿಮಾ ಅನ್ನೋದೇ ಒಂದು ಕಲೆ, ಒಂದು ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಹುಟ್ಟುಹಾಕುವಂತ ಒಂದು ಕಲೆಯ ಪ್ರಕಾರ. ಅದನ್ನ ಕ್ರಿಯೇಟ್ ಮಾಡ್ಬೇಕೇ ಹೊರತು ಮತ್ತಾರೋ ಕ್ರಿಯೇಟ್ ಮಾಡಿರೋದನ್ನ ಬಳಕೆ ಮಾಡಿಕೊಂಡು ಅಂದ್ರೆ ಅದನ್ನ ಇನ್ಸ್ಪಿರೇಷನ್ ಅಂತ ಹೇಳಕ್ ಹೋದ್ರೆ ಈ ತರದ ಒಂದು ಪ್ರಪಾತಗಳು ಎದುರಾಗ್ತವೆ ಅನ್ನೋದಕ್ಕೆ ಇದಕ್ಕಿಂತ ಪ್ರತ್ಯಕ್ಷ ಸಾಕ್ಷಿ ಮತ್ತೊಂದು ಜ್ವಲಂತ ಸಾಕ್ಷಿ ಮತ್ತೊಂದು ಬೇಕಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ 2024 ಜನವರಿ 26ರಂದು ದಿಗಂತ್ ನಟನೆಯ ಏನು
ಬ್ಯಾಚುಲರ್ ಪಾರ್ಟಿ ಅಂತಕ್ಕಂಥ ಸಿನಿಮಾನ ರಕ್ಷಿ ಶೆಟ್ಟಿ ಮತ್ತೆ ಪರಮ ಸ್ಟುಡಿಯೋ ನಿರ್ಮಾಣ ಮಾಡಿತ್ತು. ಆ ಸಿನಿಮಾ ರಿಲೀಸ್ ಆದಾಗ ಯಾರ ಗಮನಕ್ಕೂ ಬಂದಿರಲಿಲ್ಲ. ರಿಲೀಸ್ ಆದ ನಂತರ OTTಗೆ ಬಂದ ನಂತರ ಅವರಿಗೆ ಗೊತ್ತಾಗುತ್ತೆ MRT ಮ್ಯೂಸಿಕ್ ಕಂಪನಿಯ ಹಕ್ಕುಗಳನ್ನು ಹೊಂದಿರತಕ್ಕಂಥ 2 ಹಾಡುಗಳ ಬಿಟ್ಗಳನ್ನು ಈ ಸಿನಿಮಾ ತಂಡ ಬಳಕೆ ಮಾಡಿತ್ತು, ಅವರ ಪರ್ಮಿಷನ್ ಇಲ್ಲದೆ ಅಂತಕ್ಕಂಥದ್ದು. ಆವಾಗ MRT ಮ್ಯೂಸಿಕ್ ಕಂಪನಿಯವರು ರಕ್ಷಿ ಶೆಟ್ಟಿ ಮತ್ತೆ ಪರಮ ಸ್ಟುಡಿಯೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಒಂದು ಇದನ್ನ ಮಾಡ್ತಾರೆ. ಆದ್ರೆ 2-3 ಸುತ್ತಿನ ಮಾತುಕತೆ ಆದ್ರೂ ಕೂಡ ಮಾತುಕತೆ ಸಫಲವಾಗುವುದಿಲ್ಲ. ಮಾತುಕತೆ ವಿಫಲವಾದಂತ ನಿಟ್ಟಿನಲ್ಲಿ, ಯಾಕಂದ್ರೆ ಇವರೊಂದು ಅಮೌಂಟ್ ನ ಕೋಟ್ ಮಾಡ್ತಾರೆ MRT ಮ್ಯೂಸಿಕ್ ಸ್ಟುಡಿಯೋ, ಇಷ್ಟು ಅಮೌಂಟ್ ಕೊಟ್ರೆ ನಾವು ನಿಮ್ ಮೇಲೆ ಕಾನೂನು ಕ್ರಮ ಜರುಗಿಸಲ್ಲ ಅಂತಕ್ಕಂಥದನ್ನ. ಇಲ್ಲ ನಾವು ಇದನ್ನ ಒಂದು 5 ಸೆಕೆಂಡ್ 6 ಸೆಕೆಂಡ್ ಅನ್ನ ಮಾತ್ರ ಬಳಸ್ಕೊಂಡಿದೀವಿ, 31 ಸೆಕೆಂಡ್ ಅನ್ನ ಮಾತ್ರ ಬಳಸ್ಕೊಂಡಿದೀವಿ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ರಕ್ಷಿ ಶೆಟ್ಟಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಕೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳಿರ್ತಾರೆ. ಅದು ಮಾಧ್ಯಮಗಳಲ್ಲೂ ಕೂಡ ಬಿಕರಿಯಾಗಿತ್ತು. ಅದು 2 ವರ್ಷಗಳ ಹಿಂದೆ ನಡೆದಂತ ಈ ಒಂದು ಪ್ರಕರಣ ಇವತ್ತು ಡೆಲ್ಲಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿರ್ತಕ್ಕಂಥದ್ದು. ಡೆಲ್ಲಿ ಹೈಕೋರ್ಟ್ ನ ಜಸ್ಟಿಸ್ ಆಗಿರ್ತಕ್ಕಂಥ ತೇಜಸ್ ಕಾರಿಯಾ ಅವರು ಸೆಕ್ಷನ್ 14DIA ಅಡಿ ಸುಮಾರು 25 ಲಕ್ಷ ರೂಪಾಯಿ ದಂಡ ವಿಧಿಸಿರ್ತಕ್ಕಂಥದ್ದು. ಅಂದ್ರೆ ಈ ಪ್ರಕರಣ ಕೋರ್ಟ್ ಹೋದಾಗ್ಲೇ 2024 ಆಗಸ್ಟ್ ನಲ್ಲಿ ಕೋರ್ಟ್ ಒಂದು ಮಧ್ಯಂತರ ಆದೇಶ ನೀಡಿರುತ್ತೆ. ಅಂದ್ರೆ ರಕ್ಷಿ ಶೆಟ್ಟಿ ಅವರು 4 ವಾರದೊಳಗೆ 20 ಲಕ್ಷ ರೂಪಾಯಿಯನ್ನು ಡೆಪಾಸಿಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಈಗ ಇದು MRT ಮ್ಯೂಸಿಕ್ ಪರ ಆಗಿರೋದ್ರಿಂದ ಸೊ ಆ 20 ಲಕ್ಷವನ್ನ ಮುಟ್ಟುಗೋಲು ಹಾಕೊಂಡು ಜೊತೆಗೆ 5 ಲಕ್ಷ ಹೆಚ್ಚುವರಿ ದಂಡವನ್ನ ವಿಧಿಸಿರ್ತಕ್ಕಂಥದ್ದು. ಟೋಟಲ್ MRT ಮ್ಯೂಸಿಕ್ ಕಂಪನಿಗೆ ರಕ್ಷಿ ಶೆಟ್ಟಿ ಮತ್ತೆ ಪರಮ ಸ್ಟುಡಿಯೋ ಬರೋಬ್ಬರಿ 25 ಲಕ್ಷ ದಂಡವನ್ನು ಕಟ್ಕೊಡ್ಬೇಕು ಅಂತಕ್ಕಂಥ ಮಹತ್ವದ ತೀರ್ಪನ್ನ ನೀಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಜಸ್ಟಿಸ್ ಅವರು ಒಂದು ಪ್ರಮುಖ ಪಾಯಿಂಟ್ ಅನ್ನ ಹೇಳಿರ್ತಕ್ಕಂಥದ್ದು, ಕೃತಿ ಚೌರಿ ಅಂತಕ್ಕಂಥದ್ದು ಒಂದು ಸಿಂಗಲ್ ಫೋಟೋ ಫ್ರೇಮ್ ಬಳಸಿದ್ರು ಕೂಡ ಆಗುತ್ತೆ. ಹಾಗಾಗಿ ನಾವು 6 ಸೆಕೆಂಡ್ 7 ಸೆಕೆಂಡ್ ಬಳಸ್ಕೊಂಡಿದೀವಿ ಅಥವಾ 30 ಸೆಕೆಂಡ್ ಬಳಸ್ಕೊಂಡಿದೀವಿ ಅಂದ್ರೆ ಅದು ಯಾವುದು ಕೇಳಲ್ಲ. ಸೊ ಹಕ್ಕುಸ್ವಾಮ್ಯ ಅಂತಕ್ಕಂಥದ್ದು ಎಲ್ಲರಿಗೂ, ಅಂದ್ರೆ ಯಾರು ಅದನ್ನ ಕ್ರಿಯೇಟ್ ಮಾಡಿರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಸಲ್ಲುತ್ತೆ. ಹಾಗಾಗಿ ನೀವು ದಂಡ ಕಟ್ಟಲೇಬೇಕು ಅಂತಕ್ಕಂಥ ಮಾತನ್ನ ಹೇಳಿದೆ. ಸೊ 2 ವಾರಗಳ ಒಂದು ಗಡುವು ನೀಡಿರ್ತಕ್ಕಂಥದ್ದು ರಕ್ಷಿ ಶೆಟ್ಟಿ ಅವ್ರ ಟೀಮ್ಗೆ. ಸೊ 2 ವಾರಗಳ ಒಳಗಾಗಿ ಇನ್ನು 5 ಲಕ್ಷ ಒಂದು ದಂಡವನ್ನ ಅವರು ಕೋರ್ಟ್ಗೆ ಕಟ್ಟಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಸ್ಟ್ರಾಂಗ್ ಮೆಸೇಜ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಪಾಸ್ ಆಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಇದೇ ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಸಂಗೀತ ನಿರ್ದೇಶಕರಾದಂತ ಅರ್ಜುನ್ ರಾಮ್ ಅವರು ಒಂದು ಮಾತನ್ನು ಹೇಳಿದ್ರು, ನಾನು ಬರೀ ಹಾಡುಗಳನ್ನಷ್ಟೇ ಕಂಪೋಸ್ ಮಾಡ್ಕೊಟ್ಟಿದ್ದೀನಿ, ಈ ಸಿನಿಮಾದ ಕಂಪ್ಲೀಟ್ ಏನು ಕ್ರಿಯಾತ್ಮಕ ಅಥವಾ ಏನು ಕ್ರಿಯೇಟಿವ್ ಪೋರ್ಷನ್ ನ ನಿರ್ಮಾಪಕರಾದಂತಹ ರಕ್ಷಿ ಶೆಟ್ಟಿ ಮತ್ತೆ ಅವ್ರ ತಂಡನೇ ವಹಿಸ್ಕೊಂಡಿತ್ತು. ಹಾಗಾಗಿ ಈ ಮ್ಯೂಸಿಕ್ ಗಳನ್ನ ನಾನು ಅನುಮತಿ ಇಲ್ಲದೆ ನಾನು ಬಳಸೂ ಇಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನೀಡಿದ್ರು. ಹಾಗಾಗಿ ಇದಕ್ಕೆ ಕಂಪ್ಲೀಟ್ ಜವಾಬ್ದಾರಿಯನ್ನ ಅಥವಾ ನೈತಿಕ ಹೊಣೆಯನ್ನ ರಕ್ಷಿ ಶೆಟ್ಟಿ ಅವರೇ ಹೊರಬೇಕಾಗುತ್ತೆ. ಸೊ ಹಾಗಾಗಿ ಸದ್ಯದಲ್ಲಿ ಅವರು ದಂಡ ಏನು ವಿಧಿಸಿದೆ ಕೋರ್ಟ್ ಅದನ್ನ ಉಲ್ಲಂಘನೆ ಮಾಡದೆ ನೀವು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್, ಇವೆಲ್ಲ ಡೀಟೇಲ್ಸ್ಗಾಗಿ.